ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್ಪ್ರೆಸ್, ಇದು ಜನಪರ. ನಮಸ್ಕಾರ ವೀಕ್ಷಕರೇ, ಸಾಯಂಕಾಲ ಎಕ್ಸ್ಪ್ರೆಸ್ಗೆ ಸ್ವಾಗತ. ವೀಕ್ಷಕರೇ, ಈಗ ನಾವು ಬೊಮ್ಮನೇಶ್ವರದಲ್ಲಿದ್ದೇವೆ. ಏನು ನಾಳೆ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ಈಗಾಗಲೇ ಏನು ಪೂರ್ವ ಸಿದ್ಧತೆಯಾಗಿ ಇಲ್ಲಿ ಕೆಲವು ಹಿಂದೂ ಮುಖಂಡರು ನಮ್ಮ ಜೊತೆಲಿದ್ದಾರೆ ಮತ್ತು ಬಿಜೆಪಿಯವರು ಕೂಡ ನಮ್ಮ ಜೊತೆಲಿದ್ದಾರೆ. ಏನು ನಾಳೆ ಕಾರ್ಯಕ್ರಮದ ಪೂರ್ವ ಸಿದ್ಧತೆಗಾಗಿ ಕೆಲವೊಬ್ರು ಸರ್ ನಮಸ್ತೆ. ವಿಶ್ವನಾಥ್ ಕೊಪ್ಪದವರ ಏನೇನು ತಯಾರಿ ಮಾಡ್ಕೊಂಡಿದ್ದೀವಿ? ಒಟ್ಟಾರೆಯಾಗಿ ಬಬಲೇಶ್ವರದಿಂದ ಇಡೀ ರಾಜ್ಯಕ್ಕೆ ಒಂದು ಸಂದೇಶ ಕೊಡುವಂತ ಕಾರ್ಯಕ್ರಮ ನಿಶ್ಚಯ ಆಗಿತ್ತು. ಬೆಳಗಾವದಲ್ಲಿ ಹಿಂದೂಪರ ಸಂಘಟನೆ ಎಲ್ಲ ಮುಖಂಡರು ಸೇರಿ ಬೆಳಗಾವದಲ್ಲಿ ಒಂದು ಸಭೆ ಆಗಿತ್ತು. ಆ ಸಭೆಯಲ್ಲಿ ನಿರ್ಧಾರವಾದಂತೆ ಬಸವಾದಿ ಶರಣರ ಹಿಂದೂ ಸಮಾವೇಶ ಅಂತ ಹೆಸರು ಕೊಟ್ಟು ಏನು ಈ ಪ್ರತ್ಯೇಕ ಲಿಂಗಾಯತ ಧರ್ಮ ಮತ್ತು ವೀರಶೈವ ಪರಂಪರೆ ವಿರುದ್ಧ ಹಿಂದೂ ಧರ್ಮದ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡದಂತ ಸ್ವಾಮಿಗಳಿಗೆ ಕಾಡಸಿದ್ದೇಶ್ವರ ಸ್ವಾಮಿಗಳನ್ನೇ ಏನೋ ಒಂದು ಮಾತು ಅಂದ್ರು ಅಂತ ಹೇಳಿ ನೆಪ ಇಟ್ಕೊಂಡು ಅದಕ್ಕೋಸ್ಕರ ಜಿಲ್ಲೆಯ ನಿರ್ಬಂಧ ಹೇರಿದ್ದ ಏನು ಅದನ್ನು ಮುಂದುವರೆದ ಭಾಗವಾಗಿ ಅದಕ್ಕೆ ಸಮಾಜದಕ್ಕ ಹಿಂದೂ ಧರ್ಮದ ಪರವಾಗಿ ಇದ್ದಂತ ಗಟ್ಟಿಯಾಗಿ ಮಾತಾಡೋದಂತ ಕಾಡಸಿದ್ದೇಶ್ವರ ಸ್ವಾಮೀಜಿಗೆ ಅಪಮಾನ ಆಗೈತೆ ಅಂತ ಹೇಳಿ ತಿಳ್ಕೊಂಡು ಎಲ್ಲಾ ಹಿಂದೂ ಪರ ಸಂಘಟನೆ ಮುಖಂಡರು ಬೆಳಗಾವದಾಗ ಸೇರಿ ಸಭೆ ನಿಶ್ಚಯ ಆಗಿತ್ತು. ಬಬಲೇಶ್ವರದಿಂದನೇ ಇದು ಪ್ರಾರಂಭ ಮತ್ತು ಬಬಲೇಶ್ವರದಿಂದನೇ ಯಾಕಂದ್ರೆ ಇಲ್ಲಿ ಉಸ್ತುವಾರಿ ಸಚಿವರು ಆ ಏನು ನಿರ್ಬಂಧ ಹೇರಕ್ಕ ಅವ್ರ ಹಿನ್ನೆಲೆ ಸಪೋರ್ಟ್ ಐತೆ ಅಂತ ಹೇಳಿ ತಿಳ್ಕೊಂಡು ಇಲ್ಲಿಂದನೇ ಇದರ ಸಂದೇಶ ಕೊಡಬೇಕು. ಗಟ್ಟಿಯಾಗಿ ಹಿಂದೂಗಳು ಗಟ್ಟಿಯಾಗಿದಾರ, ಎಲ್ಲದಕ್ಕೂ ಪ್ರತ್ಯುತ್ತರ ಕೊಡ್ತಾರ. ಮತ್ತು ಹಿಂದಿನ ಎಲ್ಲಾ ಉದಾಹರಣೆ ತಗೊಂಡ್ ನೋಡ್ರಿ, ಹಿಂದೂ ಸಮಾಜ ಯಾವಾಗ ಎದ್ದತಿ, ಯಾರೂ ಹಿಂದೂ ಸಮಾಜಕ್ಕೆ ಇಲ್ದಾಗಿಲ್ಲ. ಅಂದ್ರೆ ಸಮಾಜ ಎದ್ರ ಏನಾಕತ್ತೆ ಅನ್ನೋದು ತೋರಿಸ್ಕೊಡ್ಬೇಕು. ಸಂದೇಶ ಇಲ್ಲಿಂದ ಕೊಡಾಕ ಪ್ರಾರಂಭ ಆಗ್ಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿಂದ ಸಭೆ ಮಾಡತ್ತೀವಿ. ಎಲ್ಲಾ ಹಿಂದೂ ಪರ ಸಂಘಟನೆ ತನುಮನ ಧನದಿಂದ ಎಲ್ಲಾ ಕಾಡಸಿದ್ದೇಶ್ವರಪ್ಪರ ಏನ ಭಕ್ತಾರಿಗಳು ಕೂಡಿಕೊಂಡು ಈ ಕಾರ್ಯಕ್ರಮ ಸುಮಾರು ಒಂದು 25,000 ಜನ ಸಮೂಹ ಸೇರಿದೈತಿ. ಹಿಂದೂ ಭಕ್ತಾರಿಗಳು, ಹಿಂದೂಗಳು ಸೇರೋದ್ರ 300ಕ್ಕಿಂತ ಹೆಚ್ಚಿನ ಮಠಾಧಿ ಸೇರೋದ್ರ ಈ ಕಾರ್ಯಕ್ರಮ ಯಶಸ್ವಿ. ಈ ಕಾರ್ಯಕ್ರಮಕ್ಕೆ ಏನಾದರೂ ಹಿನ್ನೆಲೆ ಇಟ್ಟುಕೊಂಡು ಏನಾದ್ರು ಅಡೆತಡೆ ತರಬೇಕ ಪ್ರಯತ್ನ ಮಾಡಿದ್ರೆ ನಿಮ್ಮ ಪ್ರಯತ್ನ ವಿಫಲ ಆಕತಿ. ಸಮಾಜ ಎದ್ ನಿಂತೈತಿ, ಅದಕ್ಕೆ ಜಾಗೃತ ಆಗೈತಿ. ಇದಕ್ಕೆ ಈ ಸಮಾಜದ ಮುಖಾಂತರ ರಾಜ್ಯಕ್ಕೆ, ಜಿಲ್ಲೆಗೆ ಒಂದು ಮೆಸೇಜ್ ಹೋಗ್ತದೆ ಕೊಡ್ಬೇಕು ತೀರ್ಮಾನ ಮಾಡಿ ಸಮಾಜ ಎದ್ ನಿಂತೈತಿ. ಕಾರ್ಯಕ್ರಮ ಯಶಸ್ವಿ ಆಗಿದೆ. ಏನು ನಿಮಗೆ ಅಡೆತಡೆ ಅಂತ ಹೇಳ್ತಾ ಇದ್ದೀವಿ? ಏನ್ ಅಡೆತಡೆ? ಈಗ ನಮ್ ರವಿ ಬಗ್ಲೂರ್ ಯಾವ್ದಾಗ ಸ್ವಾಮೀಜಿ ಅವ್ರನ್ನ ಮೊನ್ನೆ BLD ಅಡ್ಮಿಟ್ ಮಾಡಿದ್ರು. ಈಗನೂ ಮಠದಾಗಿಲ್ಲ ಅಂತ ಸುದ್ದಿ ಐತಿ. ನಾಳೆ ಬರ್ಬೋದು ಬಿಡ್ಬೋದು. ಅಂದ್ರೆ ನಾಳೆ ಬರ್ಲಿಲ್ಲ ಅಂದ್ರೆ ಮತ್ತ ಏನೋ ಅವ್ರ ಮೇಲೆ ಒತ್ತಡ ಹಾಕ್ಯಾರ ಅಂತ ಅರ್ಥ. ಒತ್ತಡ ಹಾಕಿದ್ದಾರೆ ಅಂತೀರಿ? ಅರ್ಥ. ಹೌದು. ಬರ್ಲಿಲ್ಲ ಅಂದ್ರೆ ಬಂದ್ರ ಆರೋಗ್ಯ ಸರಿ ಇಲ್ಲ, ಆರೋಗ್ಯ ಸರಿ ಇಲ್ಲ ಅಂತ ಹೇಳ್ತಾರ. ಆದ್ರೆ ನಮಗ ಹಂಗ ಅನ್ಸಿಲ್ಲ. ಆರಾಮ ಇದ್ದವ್ರು ಸಮಸ್ಯೆ ಬರೋಕ್ ಚಾಲು ಆಗೈತಿ. ಈಗೆಲ್ಲ ಊರಾಗ ಮಾತಾಡಕ್ ಚಾಲು ಆಗೈತಿ. ಅದಕ್ಕೆ ನಮಗೂ ಸಮಸ್ಯೆ ಅದೇ ಬೇಕು ಸರ. ಹಿಂದೆಲ್ಲ ಇವು ಘಟನೆಗಳು ಆಗ್ಯಾವ. ಅದಕ್ಕೆ ಅಡೆತಡೆ ಮಾಡಬೇಡ್ರಿ. ಮಾಡಿದ್ರೆ ಇದನ್ನ ಮುಂದಿನ ಪರಿಣಾಮ ಮುಂಬರೋ ದಿನಗಳಾಗ ಯಾರು ಅಡೆತಡೆ ಮಾಡಿರಿ ಅವ್ರು ಅನುಭವಿಸ್ಬೇಕಾಗತ್ತೆ. ಕಾರ್ಯಕ್ರಮದ ದಿನಾಂಕ ಘೋಷಣೆ ಆಗುತ್ತೆ. ಕಾರ್ಯಕ್ರಮದ ದಿನಾಂಕ ಘೋಷಣೆ ಆದ ತಕ್ಷಣ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ಪ್ರಮುಖ ನಾಯಕರುಗಳು ಕೆಲವೊಂದು ವಿಚಾರವಾಗಿ ಮಾತಾಡ್ತಾರೆ. ಪಿಂಜಿಗಳು ಸರಿ ಇಲ್ಲ, ಅವರೆಲ್ಲ ಗಿರಾಕಿಗಳು ಎಲ್ಲ ದೃಷ್ಟಿಕೋನದಲ್ಲಿ ಮಾತಾಡ್ತಾರೆ. ಏನ್ ಅನ್ಸುತ್ತೆ? ಕೆಲವೊಬ್ರು ಹಿಂದೂ ಧರ್ಮವನ್ನು ಗುತ್ತಿಗೆ ಹಿಡ್ದಂಗ್ ಮಾತಾಡ್ತಾರೆ. ಹಿಂದೂ ಧರ್ಮ ಯಾರಿಗೆ ಒಬ್ರಿಗೆ ಬರೋದು. ನಾವೆಲ್ಲ ಹಿಂದೂಗಳು ಇದೀವಿಲ್ಲ. ಕಾರ್ಯಕ್ರಮ ಮಾಡಾಕತ್ತವ್ರು ಎಲ್ಲ ಹಿಂದೂಗಳೇ. ತನುಮನ ಧನದಿಂದ ಮಾಡಾಕತ್ತವ್ರು ಹಿಂದೂಗಳದ. ಯಾರೊಬ್ಬರ ಕೈಯಾಗ ಗುತ್ತಿಗೆ ಕೊಟ್ಟಿಲ್ಲ ಸಮಾಜ. ಸ್ವತಂತ್ರ ಅದಾರ, ಸ್ವತಂತ್ರ ಕಾರ್ಯಕ್ರಮ ಮಾಡತ್ತೀವಿ. ಇದಕ್ಕ ಯಾರ್ದು ಹರಿಯೋ ನೀರಿಗೆ ದೊಣ್ಣೆ ಅಪ್ಪನೇ ಬೇಕಾಗಿಲ್ಲ. ನಾವು ಗಟ್ಟಿಯಾಗಿದೀವಿ ನೋಡ್ರಿ. ಅವ್ರ ಭಾಷೆ ಅವ್ರ ಇದು ತೋರಿಸ್ತೈತಿ. ಹಿರಿಯರ ಗಾದಿ ಮಾತೈತಿ. ಅವ್ರ ಭಾಷೆ ಬಳಸ್ತಾರ, ನಾವು ಬಳಸ್ಬೋದು. ಆದ್ರ ಕೆಲವೊಂದಿಷ್ಟು ಸಮಯ ಐತಿ. ಆ ಸಮಯಕ್ಕ ಸಮಯನೂ ಉತ್ತರ ಕೊಡ್ತತಿ, ಸಮಾಜನೂ ಉತ್ತರ ಕೊಡ್ತತಿ. ಅದಕ್ಕ ಯಾರು ಏನ್ ಮಾತಾಡಿದ್ರು ಕೆಲವೊಬ್ರು ಏನ್ ಅಂತಾರ, ನನ್ನಿಂದನೇ ಹಿಂದೂ ಸಮಾಜ, ನಾನೇ ಒಬ್ನೇ ಹಿಂದೂ, ನಾನು ಬಿಟ್ರೆ ಹಿಂದೂ ಸಮಾಜ ರಕ್ಷತೆ ಇಲ್ಲ. ಅದು ಸುಳ್ಳ. ಈ ಕಾರ್ಯಕ್ರಮದಿಂದ ಅದನ್ನ ನಾವೆಲ್ಲ ಸಾಬೀತು ಮಾಡೋದಿವಿ. ಕನ್ನೇರಮಠ ಭಕ್ತರು, ಹಿಂದೂ ಪರಂಪರೆಯ ಸಮಾಜದ ಹಿಂದೂ ಬಾಂಧವರು, ಇದು ಏನನ್ನೋದು ತೋರಿಸ್ತೀವಿ.
ಅದಕ್ಕೆಲ್ಲ ಭಕ್ತರು ಸಹಕಾರ ಕೊಟ್ಟಾರ. ಈಗ ನಮ್ ಜೊತೆ ಮಾತಾಜಿಯವರು ಕೂಡ ಇದ್ದಾರೆ. ಅಮ್ಮ, ಈಗ ನಾಳೆ ನಡೀತಕ್ಕಂಥ ಕಾರ್ಯಕ್ರಮದ ಏನು ಪೂರ್ವ ಸಿದ್ಧತೆ ಮಹಿಳೆಯರ ಕುರಿತಾಗಿ ಯಾವ ರೀತಿ ತಯಾರಿ ಮಾಡ್ತಾರೆ? ಇಲ್ಲಿ ವಿಶೇಷವಾಗಿ ಮಹಿಳೆಯರು 100,000 ಜನ ತಾಯಂದಿರು ಒಂದೇ ಡ್ರೆಸ್ ಉಟ್ಕೊಂಡು ಇಲ್ಲಿ ಬರ್ತಕ್ಕಂತ 300 ಮಂದಿ ಮಠಾಧೀಶರು ಪೂರ್ಣ ಕುಂಭದೊಂದಿಗೆ ವಿಜಯಪುರ ಜಿಲ್ಲೆಯಲ್ಲಿ ಸ್ವಾಗತ ಮಾಡ್ಕೊಳ್ಳೋದು ಇದು ಪ್ರಥಮ ಬಹಳ ವಿಶೇಷತೆ. ಅದು ಬಹುಶಃ ನಾವೆಲ್ಲರೂ ಬಾಳ ಕಡೆ ನೋಡ್ತೇವೆ, ಬಹಳ 4-5 ಮಂದಿ ಸ್ವಾಮಿಗಳು ಸೇರ್ತಾರೆ. ಆದ್ರೆ ನಾಳೆ ಇಲ್ಲಿ ನಡೀತಕ್ಕಂತ 29ನೇ ತಾರೀಕು 300ದಿಂದ 400 ಜನ ಬರೀ ಮಠಾಧೀಶರು ಸೇರ್ತಾ ಇದ್ದಾರೆ. ಬಹುಶಃ ಇದರ ಅಂದಾಜು ನಾವು ಲೆಕ್ಕ ಹಾಕಿ ನೋಡಿದ್ರೆ ಭಕ್ತ ಸಮೂಹ ಎಲ್ಲ ಸೇರಿಸಿ 50,000 ಜನಸಂಖ್ಯೆ ಬರಬಹುದು ಅಂತ ನಮ್ ನಿರೀಕ್ಷೆ ಅದ. ಯಾಕಂದ್ರೆ ಪೂಜ್ಯ ಗುರುಗಳು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿ ಅವರು ಬರ್ತಾ ಇದ್ದಾರೆ. ಗುರುಗಳು ಎಲ್ಲಾ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಇವತ್ತ ರೈತರು ಸಹಿತ ಅವರನ್ನ ಬಹಳಷ್ಟು ಗೌರವದಿಂದ ಕಾಣ್ತಾರೆ. ವೈದ್ಯಕೀಯ ಕೆಲಸ ಮಾಡೋರು, ವೈದ್ಯದಲ್ಲಿ ಓದ್ತಕ್ಕಂಥವ್ರು ಅವರು ಬಹಳಷ್ಟು ಅವರನ್ನು ಗೌರವದಿಂದ ಕಾಣ್ತಾರೆ. ಆಯುರ್ವೇದಿಕದ ಬಗ್ಗೆ ಅಧ್ಯಯನ ಓದೋರು ಅವರು ಬಹಳಷ್ಟು ಗೌರವದಿಂದ ಕಾಣ್ತಾರೆ. ಇನ್ನು ಮಹಿಳೆಯರಿಗೆ ಸಂಬಂಧಪಟ್ಟಂತವ್ರು ಕನೇರಿ ಗುರುಗಳು ಮಹಿಳೆಯರಿಗೆ ಸಂಬಂಧಪಟ್ಟಂತವ್ರು ನಮ್ಗೆ ಗೊತ್ತಿರ್ತಕ್ಕಂಥ ಲಾಕ್ಡೌನ್ ಸಂದರ್ಭದಲ್ಲಿ ಎಷ್ಟೋ ಮಂದಿಗೆ ಊಟಕ್ಕೆ ಸಮಸ್ಯೆ ಇತ್ತು. ಅಂತ ಸಂದರ್ಭದಾಗ ಮನಿಗೆ ಹೋಗಿ ಮಹಿಳೆಯರಿಗೆ ಉದ್ಯೋಗವನ್ನು ಕೊಡಿಸಿ 1 ತಿಂಗಳಿಗೆ 5,000 ರೂಪಾಯಿ ಪೇಮೆಂಟ್ ಅನ್ನು ಕೊಟ್ಟು ಅವ್ರ ಕುಟುಂಬವನ್ನ ಸಂರಕ್ಷಣೆ ಮಾಡಿದಂತ ಪೂಜ್ಯರು ಅಂದಾಗ ಅವ್ರ ಮೇಲೆ ಪೂಜ್ಯರ ಮೇಲೂ ಸಹಿತ ಮಹಿಳೆಯರಿಗೆ ಸಾಕಷ್ಟು ಗೌರವ ಅದ. ಅದಕ್ಕೆಲ್ಲಾ ತಾಯಿಯರು ಪೂಜ್ಯರು ಎಲ್ಲಾ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ, ಬರ್ತಾರ ಅಂತಕ್ಕಂಥ ಭರವಸೆ ಅದು. ಯಾರಿಗಾದ್ರೂ ಗೊತ್ತಿದ್ದಿಲ್ಲ ಅಂದ್ರೆ ನಿಮ್ ಮಾಧ್ಯಮ ಮುಖಾಂತರವಾಗಿ ಗುರುತು ಮಾಡಿ ಅವರನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತಾರೆ. ಸಂಸ್ಕೃತಿಯನ್ನ ಎತ್ತಿ ಹಿಡಿಲಿಕ್ಕೆ ಈ ಜಗತ್ತಿನೊಳಗ ಪರ್ವತದಷ್ಟು ಎತ್ತರದ ಸ್ಥಾನದೊಳಗೆ ಯಾರದಾರ ಅಂತಂದ್ರೆ ಅದು ಸಾಧು ಸಂತರು. ಅಂತ ಸಾಧು ಸಂತರಿಗೆ ಅವರ ಘನತೆಗೆ ಧಕ್ಕೆ ತರುವಂತ ಕೆಲಸ ಇವತ್ತು ಆಗ್ತಾ ಇದೆ. ಒಬ್ಬ ಮಹಾನ್ ದಾರ್ಶನಿಕ ಸಂತನನ್ನೇ ನಿರ್ಬಂಧ ಹೇರುವಷ್ಟು ಮಟ್ಟಕ್ಕೆ ಅವ್ರು ಹೋಗ್ತಾರಂತಂದ್ರ ಅವ್ರನ್ನ ನಾವು ರಾಕ್ಷಸರು ಅಂತ ಅಂತೀವ್ರಿ ನಾವು. ಅಂತ ಒಂದು ಸ್ಥಿತಿಗೆ ಸಮಾಜ ಬಂದಾಗ ಇಡೀ ಹಿಂದೂ ಸಮಾಜ ಸಾಧು ಸಂತರ ಬೆನ್ನೆಲುಬಾಗಿ ಅವ್ರ ಹಿಂದೆ ಯಾವ ರೀತಿ ನಿಲ್ತದ ಅನ್ನುವಂಥದ್ದನ್ನ 29ನೇ ತಾರೀಕು ಇಡೀ ಜಗತ್ತ ಬಬಲೇಶ್ವರದೊಳಗ ಅವತ್ ನೋಡ್ತೈತ್ರಿ ಏನಂತ. ಹಿಂದೂ ಸಮಾಜ ಸಾಗರೋಪಾದಿ ಒಳಗ ಸಾಧು ಸಂತರ ಬೆಂಬಲಕ್ಕೆ ನಿಂತ ಆ ದಿವಸ ಬರ್ತೈತಿ. ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮ ಆಗುತ್ತ. ಯಾರು ಈ ಸಂತರಿಗೆ ಈ ರೀತಿ ನಿರ್ಬಂಧ ಹೇರುವ ಮೂಲಕ ಅವರ ಘನತೆಗೆ ಧಕ್ಕೆ ತರುವಂತ ಕೆಲಸ ಮಾಡುವಂತ ಏನಂತಾರೆ ಅವ್ರು ಬೇಡ ಅನ್ನೋದು ಅಂತವ್ರಿಗೆ ಹಿಂದೂ ಸಮಾಜನೇ ಉತ್ತರ ಕೊಡ್ತೈತಿ ಅಂತ ನನಗೆ. ಇವತ್ತು ವಿಜಯಪುರದಲ್ಲಿ, ಅದರಲ್ಲಿ ವಿಶೇಷವಾಗಿ ಬಬಲೇಶ್ವರದಲ್ಲಿ ಬಹಳ ವಿಜೃಂಭಣೆಯಿಂದ ಮತ್ತು ಎಲ್ಲರ ಒಂದು ಸಹಕಾರದಿಂದ ಬಸವಾದಿ ಅನುಯಾಯಿಗಳಿಂದ ಇದೊಂದು ಭವ್ಯವಾದಂತಹ ಒಂದು ಬೃಹತ್ ಸಮಾವೇಶವನ್ನ ಇಲ್ಲಿ ಬಬಲೇಶ್ವರದೊಳಗೆ ಹಮ್ಮಿಕೊಳ್ಳಲಾಗಿದೆ. ಮತ್ತು ಈ ಒಂದು ಬಬಲೇಶ್ವರದೊಳಗ ಸುಮಾರು 400 ನಮ್ಮ ಸ್ವಾಮೀಜಿಗಳು ಈ ಒಂದು ಸಮಾವೇಶಕ್ಕೆ ಬರಲಿದ್ದಾರೆ. ಮತ್ತು ಈ ಒಂದು ಸಮಾವೇಶ ವಿಶೇಷ ಅಂತಂದ್ರೆ ಬಿಜಾಪುರದಿಂದ ಸುಮಾರು ಒಂದು 500ರಿಂದ 600 ಬೈಕ್ಗಳು ಬರ್ತಾ ಇದಾವೆ. ಮತ್ತು ಒಂದು 5,000 ಒಂದು ಸುಮಂಗಲೆಯರ ಕುಂಭಮೇಳ ಅದು ಕೂಡ ನಡೀತಾ ಇದೆ. ಮತ್ತು ಅದರ ಜೊತೆಗೆ ಸುಮಾರು 25,000ದಷ್ಟು ಭಕ್ತಾದಿಗಳು ಈ ಸಮಾವೇಶದಲ್ಲಿ ಭಾಗವಹಿಸ್ತಾರ ಅಂತಕ್ಕಂತಹ ಒಂದು ನಿರೀಕ್ಷೆ ನಮಗ ಐತಿ. ಸೊ ಹೀಗಾಗಿ ಈ ಕಾರ್ಯಕ್ರಮ ಜನ ಬರ್ತಾರೆ ನಿರೀಕ್ಷೆ ನಿಮಗೆ. ಸರಿ, ಈ ಕಾರ್ಯಕ್ರಮವನ್ನ ಸಂಪೂರ್ಣವಾಗಿ ಇದು ರಾಜಕೀಯ ಪ್ರೇರಿತವಾಗಿ ನಿಂತಿದೆ, ರಾಜಕೀಯ ಉದ್ದೇಶಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡಲಾಗ್ತದೆ ಬೇರೆ ಆರೋಪ ಮಾಡಿದವ್ರಿಗೆ ಅದು ಯಾಕಂದ್ರೆ ಅವರು ರಾಜಕೀಯವಾಗಿನೇ ಮಾಡಿದ್ದಾರೆ. ಆದ್ರ ಇಲ್ಲಿ ಈ ಒಂದು ಕನ್ನೇರಿ ಅಪ್ಪ ಅವರ ಒಂದು ನಿರ್ಬಂಧನೆ ಏನು ಬಿಜಾಪುರ ಪ್ರವೇಶ ಆಗ್ಬಾರ್ದು ಅಂತ ಹೇಳಿ ಆಯ್ತು. ಇದು ಅವರ ನಮ್ಮ ಸಿದ್ದೇಶ್ವರ ಸ್ವಾಮೀಜಿಗಳ ನಂತರದೊಳಗ ಬಿಜಾಪುರದೊಳಗ ಬಹಳ ಎಲ್ಲಾ ಭಕ್ತಾದಿಗಳಿಗೆ ಬೇಕಾದಂತಹ
ಅವರು ಪ್ರೀತಿಗೆ ಪಾತ್ರ ಆದಂತಹ ಸ್ವಾಮೀಜಿಗಳು ಯಾರಾದ್ರೂ ಇದ್ರೆ ಅದು ಕನ್ನೇರಿ ಅಪ್ಪ ಅವರು. ಹಿಂಗಾಗಿ ಅದು ಎಲ್ಲರಿಗೂ ನೋವಾಯ್ತು. ಅವರನ್ನ ನಿಷೇಧ ಮಾಡಿದ್ದು, ಇಲ್ಲಿ ಜಿಲ್ಲೆಗೆ ಪ್ರವೇಶ ಮಾಡಬಾರ್ದು ಅಂತ ಹೇಳಿ ಏನ್ ಮಾಡಿದ್ರು. ಸೊ ಹೀಗಾಗಿ ಇಲ್ಲೇನಾಯ್ತು, ಭಕ್ತಾದಿಗಳು ಮುಂದೆ 29ನೇ ತಾರೀಕಿಗೆ, ಅವ್ರಿಗೆ 14ನೇ ತಾರೀಕಿಗೆ ಅವ್ರದ್ದು ನಿಷೇಧ ಅದು ತೆಗೆದು ಹಾಕ್ಲಾಯ್ತು. ಹೀಗಾಗಿ 29ನೇ ತಾರೀಕಿಗೆ ಒಂದು ಅಪ್ಪ ಅವರನ್ನ ಇಲ್ಲಿ ಸ್ವಾಗತಿಸಬೇಕು ಅಂತೇಳಿ ಎಲ್ಲರೂ ಒತ್ತಾಯಪೂರ್ವಕವಾಗಿ ಅವ್ರಿಗೆ ನೀವು ಇಲ್ಲಿ ಸಮಾವೇಶಕ್ಕೆ ಬರಬೇಕು ಅಂತೇಳಿ ಈಗಾಗಲೇ ಆಹ್ವಾನವನ್ನು ಕೊಟ್ಟಿದ್ದೀವಿ. ಸೊ ಹೀಗಾಗಿ ಇಲ್ಲೇನಾಗಿದೆ ಅಂತಂದ್ರೆ, ಈಗ ಈ ಒಂದು ಸಮಾವೇಶ ಇದು ವಿಶೇಷವಾಗಿ ಏನಪ್ಪಾ ಅಂತಂದ್ರೆ, ಲಿಂಗಾಯತ ಧರ್ಮವನ್ನು ಒಡಿಬೇಕು ಅಂತಕ್ಕಂತಹ ಒಂದು ಪ್ರಕ್ರಿಯೆ ಏನು ಈ ನಡೀತಾ ಇದೆ, ಆ ಒಂದು ಪ್ರಕ್ರಿಯೆಗೆ ಒಂದು ಕೊನೆ ಹಾಕಬೇಕು. ಯಾಕಂದ್ರೆ ಸ್ವಾಮೀಜಿಗಳು ಈ ರೀತಿ ಸಮಾಜವನ್ನ ಒಂದು ತಪ್ಪು ದಾರಿಗೆ ಒಯ್ಯಬಾರದು ಅಂತಕ್ಕಂತಹ ಸಂದೇಶವನ್ನ ಇಲ್ಲಿ ಈ ಹಿಂದೂ ಸಮಾವೇಶದೊಳಗ ಆ ಸಂದೇಶವನ್ನ ಕೊಡ್ತಕ್ಕಂತಹ ಕೆಲಸವನ್ನ ನಮ್ಮ ಕನ್ನೇರಿ ಶ್ರೀಗಳ ನೇತೃತ್ವದೊಳಗ ಎಲ್ಲಾ ಸ್ವಾಮೀಜಿಗಳು ಮಾಡ್ತಾ ಇದ್ದಾರೆ. ಈಗ ಕಾರ್ಯಕ್ರಮದಲ್ಲಿ ಇಲಾಖೆಗಳು ಹೇಳುತ್ತ ತಕ್ಷಣ ಆಮೇಲೆ ಇಲ್ಲಿ ಸ್ವಾಮೀಜಿಗಳಿಗೂ ಕೂಡ ಅವರು ಬಿಡ್ಲಿಲ್ಲ. ಏನು ಇದು ಈಗ ಇಂಥವ್ರ ಬಗ್ಗೆ ಮಾತನಾಡೋದೇ ಅದು ಯೋಗ್ಯ ಅಲ್ಲ ಅಂತ ಅನಿಸ್ತದೆ. ಯಾಕಂದ್ರೆ ಒಬ್ಬ ಸಂಸ್ಕಾರಯುತವಾದಂತಹ ವ್ಯಕ್ತಿಯ ಹೇಳಿಕೆಗೆ ಒಂದು ಬೆಲೆ ಇರ್ತದೆ. ಇಂಥ ಹೇಳಿಕೆಗಳನ್ನ ಕೊಡುವುದರಿಂದ ತಮ್ಮ ಒಂದು ವ್ಯಕ್ತಿತ್ವವನ್ನ ತಾವೇ ಕಡಿಮೆ ಮಾಡ್ಕೊಳತ್ತಾರ. ಯಾಕಂದ್ರೆ ಇಲ್ಲಿ ಎಲ್ಲರಿಗೂ ಹಗುರವಾಗಿ ಮಾತನಾಡ್ತಕ್ಕಂತಹ ಸ್ವಭಾವವನ್ನು ಬೆಳೆಸ್ಕೊಂಡ್ಬಿಟ್ಟಾರ. ಸೊ ಈಗ ಅವು ಕೂಡ ಅವ್ರಿಗೆ ಅನ್ಬೋದು, ಆದ್ರೆ ಮತ್ತೆ ಅದೇ ಲೆವೆಲ್ ನಾವು ಹೋದಂಗ ಆಗ್ತದೆ. ಅದಕ್ಕೆ ಆದಷ್ಟು ಆ ವ್ಯಕ್ತಿಯ ಬಗ್ಗೆ ಸ್ವಲ್ಪ ನಾವು ಏನಂತಿರಲ್ಲ, ಅವ್ರನ್ನ ನಿರ್ಲಕ್ಷ್ಯ ಮಾಡುವುದೇ ಬಹಳ ಸೂಕ್ತ ಅಂತ ಹೇಳಿ ನನಗೆ ಅನಿಸ್ತದೆ. ಈ ಸಮಾವೇಶ ಆದ ನಂತರ ಸರಿಯಾದ ಒಂದು ಉತ್ತರ ಅವ್ರಿಗೆ ಸಿಗ್ತದ ಅಂತೇಳಿ ನಾನು ಈ ಸಮಾವೇಶ ಆದ್ಮೇಲೆ ಸರಿಯಾದ ಉತ್ತರ ಕೊಡ್ತೀವಿ ಅಂತಕ್ಕಂಥ ಸಂದರ್ಭದಲ್ಲಿ ಸುರೇಶ್ ಬಿರಾದರ್ ಅವರು ಹೇಳಿರ್ತಕ್ಕಂಥದ್ದು ಮತ್ತು ಕೊಪ್ಪದ ಒಂದು ಮುಖಂಡರು ಹೇಳಿರ್ತಕ್ಕಂಥದ್ದು. ಒಟ್ಟಾರೆ ನಾಳೆ ಕಾರ್ಯಕ್ರಮವನ್ನು ಬಹಳ ಕುತೂಹಲಕಾರಿಯಾಗಿರ್ತಕ್ಕಂಥ ಕಾರ್ಯಕ್ರಮ. ನಾಳೆ ಮತ್ತೆ ಲೈವ್ ಬರೋಣ. ಸಾಯಂಕಾಲ ಎಕ್ಸ್ಪ್ರೆಸ್ ಬಬಲೇಶ್ವರ. ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್ಪ್ರೆಸ್, ಇದು ಜನಪರ.